ಇವತ್ತು ಮಕರ ಸಂಕ್ರಾಂತಿಯ ಸ್ಪೆಷಲ್ ಅಂದರೆ ನನ್ನನ್ನು ಬೇಗ ಎಬ್ಸಿದ್ರು. ಬೇಗ ಎದ್ದೇಳು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂದರು. ರೆಡಿ ಆಗು ಸ್ಯಾರಿ ಉಟ್ಕೋ ಇವತ್ತು ಅಂತ ಹೇಳಿದರು. ಹಾಗೆ ಒಂದು ಸ್ಯಾರಿ ರೆಡಿ ಮಾಡಿಕೊಂಡು ಅವರು ಪಂಚೆ ಹಾಕ್ಕೊಂಡಿದ್ರು. ಸೀದಾ ಹೊರಗಡೆ ಬಂದು ನಮ್ಮ ರಥ ತಗೊಂಡು ಸೀದಾ ಗಂಗಾವತಿ ರೋಡು ಹೋಗೋಣ ಅಂದರು. ಗಂಗಾವತಿ ರೋಡ್ ಬಂದಮೇಲೆ ಸೀದಾ ಮುಂದಕ್ಕೆ ಬಂದ್ವಿ. ಸಿರುಗುಪ್ಪ ರೋಡಿಗೆ ಹೋಗು ಅಂದರು. ಅಲ್ಲಿ ಸ್ವಲ್ಪ ನಾವು ಗಣೇಶಗೆ ಹೂವು ತಗೊಂಡು ನಮ್ಮ ಗಣೇಶಗೆ ಹೂವು ಇಟ್ಕೊಂಡು ಸೀದಾ ಹೋದರೆ ರೈಟಿಗೆ ತಗೋ ಅಂದರು. ಆ ರೈಟಿಗೆ ತಗೊಂಡ್ರೆ ಅಂಬಾಮಠ ರೋಡು. ನೋಡಿ, ಅಂಬಾಮಠದಲ್ಲಿ ನಾವು ಬೆಳಿಗ್ಗೆ ಬೇಗ ಬಂದಿದ್ವಿ, ಯಾರೂ ಜನ ಇಲ್ಲ. ನಾವು ಲೈನಲ್ಲಿ ಬಂದು ಹಂಗೆ ನೋಡಿ ಕೃಷ್ಣ ಹಂಗೆ ನುಗ್ಳ್ಕೊಂಡು ಬಂದರು. ಬಂದರೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಪೂಜಾರಿ ಅವ್ರು ನನಗೆ ಕೇಳಿದರು, ನಿಮಗೆ ಎಲೆ ಮಂಟಪ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದ್ರು, ವೀಳ್ಯದೆಲೆದು. ಹಾಂ ಬರುತ್ತೆ ಅಂತ ಹೇಳಿದೆ. ಹಾಗೆ ದೇವ್ರ ಸೇವೆ ಅಂತ ಆಯ್ತು ನಂದಲ್ಲಿ. ಎಲೆದ ಮಂಟಪ ರೆಡಿ ಮಾಡಿದೆ ನೋಡಿ ದೇವರಿಗೆ. ಅದು ನಮ್ಮ ಭಾಗ್ಯ ಅಂತಲೇ ಅನ್ಕೋಬೇಕು. ಹಾಗೆ ದೇವರ ಆಶೀರ್ವಾದ ತಗೊಂಡು ಸೀದಾ ಹೊರಗಡೆ ಬಂದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯ್ತು. ತುಂಬ ತುಂಬ ಖುಷಿ ಆಯ್ತು ನಮಗೆ. ಹೊರಗಡೆ ಬಂದರೆ ಜಾತ್ರೆಯಲ್ಲಿ ಮಂಡಕ್ಕಿ ತಗೊಳ್ಳೋದು ರೂಢಿ ಎಲ್ಲರೂ. ಹಾಗೆ ಮಂಡಕ್ಕಿ, ಚುರುಮುರ, ಸ್ವೀಟೆಲ್ಲ ತಗೊಂಡು ಸೀದಾ ಹೊರಗೆ ಬಂದು ಜಾತ್ರೆ ಎಲ್ಲ ನೋಡಿದ್ವಿ. ಜಾತ್ರೆ ನೋಡಿಕೊಂಡು ಮುಂದೆ ನಾವು ಮನೆಗೆ ಹೋಗೋಣ ಅಂತ ಬಂದರೆ ಒಂದು ಲೈನ್ ಹೊಂಟಿತ್ತು. ಇದೇನಪ್ಪ ಲೈನು ಇಲ್ಲೇನು ಅಂತ ನೋಡಿದರೆ ಹೈಸ್ಕೂಲ್ ಇದೆ ಇಲ್ಲಿ. ನೋಡಿ ಎಷ್ಟು ಶಿಸ್ತುಬದ್ಧವಾಗಿ ಬರ್ತಿದ್ದಾರೆ. ತುಂಬ ತುಂಬ ಖುಷಿ ಆಯ್ತು ನನಗೆ ಅವ್ರು ನೋಡಿ. ಕಾಲೇಜಿನ ಅವ್ರದ್ದು ಹೈಸ್ಕೂಲ್ ಇನ್ನೂ ತುಂಬ ದೂರ ಇದೆ. ಹೊರಗಡೆ ಗೇಟಲ್ಲೇ ನಮಸ್ಕಾರ ಮಾಡಿ ಹೋಗೋವ್ರ ಪದ್ಧತಿ ನೋಡಿದರೆ ಅವ್ರ ದೇಶಕ್ಕೊಂದು ಒಳ್ಳೆ ಪ್ರಜೆ ಆಗ್ತಾರಂತ ನಂಗೆ ಗೊತ್ತಾಯಿತು. ಅಂಬಾಮಠ ಹೈಸ್ಕೂಲ್ ಹುಡುಗಿಯರು ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡಿದ್ರು. ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡು ಹಾಗೆ ಸೀದಾ